स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಸರ್, ನಿಯೋಗ ಯಾವುದೇ ಒಂದು ಅಹವಾಲನ್ನು ಕೊಟ್ಟರೂ ಕೂಡ ಆಯೋಗ ಸ್ವೀಕರಿಸುವಂಥದ್ದು ರಿಸೆಪ್ಟಿವ್ ಎಂಟಿಟಿ ಅಷ್ಟೇ, ರೆಸಿಪ್ರೊಕೇಷನ್ ಕೊಡೋದಿಲ್ಲ. ನಂತರದ ಕ್ರೋಢೀಕೃತವಾಗಿ ಆಯೋಗದ ಮುಂದೆ ಬರುವಂಥ ಅಹವಾಲುಗಳು, ಆಕ್ಷೇಪಣೆಗಳು, ಸಲಹೆಗಳು, ದೂರುಗಳು, ದಾಖಲೆಗಳನ್ನು ಪರಿಶೀಲಿಸಿ ಅದು ನಿರ್ಣಯ ತೆಗೆದುಕೊಂಡು ಸರ್ಕಾರಕ್ಕೆ ಏನಾದರೂ ಸೂಚಿಸ್ಬೋದು. ಅದು ಏನೇ ಸೂಚಿಸಲಿ, ಯಾವ ಆಧಾರ ಮೇಲೆ ಆಯೋಗ ಸೂಚಿಸ್ತದೆ? ನಾನು ಇವತ್ತು ನನ್ನ ಸಮಾಜದ ಸಂಖ್ಯೆ 2 ಕೋಟಿ ಅಂತ ಹೇಳ್ತೀನಿ, ನಾನು ಸ್ವೀಕಾರ ಮಾಡ್ತದಾ? ಸ್ವೀಕರಿಸೋದಕ್ಕೆ ಯಾವುದಾದ್ರು ಸಂವಿಧಾನಿಕ ಮಾನ್ಯತೆ ಇದೆಯಾ? ಸಂವಿಧಾನಿಕ ಮಾನ್ಯ ಇರೋದು ಒಂದು ಜನಗಣತಿಗೆ, ಎರಡನೇದು ಸರ್ಕಾರದಿಂದ ಆದಂತಹ, ಅದು ಕೇಂದ್ರ ಸರ್ಕಾರದಿಂದ ಆದಂತಹ ಜಾತಿ ಗಣತಿ. ಇವೆರಡನ್ನು ಬಿಟ್ಟರೆ ಬೇರೆ ಯಾವುದೇ ಗಣತಿಗೆ ಮಾನ್ಯತೆ ಇಲ್ಲ ಅನ್ನೋದನ್ನು ಸರ್ಕಾರಕ್ಕೂ ಗೊತ್ತು, ಸರ್ವೋಚ್ಚ ನ್ಯಾಯಾಲಯಕ್ಕೂ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದಾಗೂ ಕೂಡ ಈ ರೀತಿಯಾಗಿ ನಿರ್ಣಯಗಳನ್ನು ತೆಗೆದುಕೊಂಡು ಜನರ ಮೇಲೆ ಹೇರುವಂತಹ ಪ್ರಯತ್ನ ಆಗ್ತದೆ. ಆದರೆ ನ್ಯಾಯಾಂಗದ ಮೇಲೆ, ನ್ಯಾಯಮೂರ್ತಿಗಳ ಮೇಲೆ, ಸರ್ವೋಚ್ಚ ನ್ಯಾಯಾಲಯದ ಗೌರವದಿಂದ ನಾವು ತಲೆಬಾಗ್ತೀವಿ. ಯಾಕೆಂದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವರಿಗೆ ಸಂವಿಧಾನಕ್ಕೆ ಪ್ರದತ್ತವಾದ ಒಂದು ಗೌರವ ಇದೆ, ಆ ಗೌರವಕ್ಕೆ ತಲೆಬಾಗಲೇಬೇಕು. ಆದರೆ ಪ್ರಜಾಸತ್ತಾತ್ಮಕ ರಾಜ್ಯದ ಪ್ರಜಾಪ್ರಭುತ್ವದ ಒಂದು ಮೂಲ ಏನು ಹಕ್ಕುಗಳ ಒಂದು ಅಡಿಯಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ದೇವೆ. ನಾನು ಪ್ರಶ್ನೆಗೆ ಉತ್ತರ ಕೊಡಿ, ಒಪ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಯಾಕೆ ನಮ್ಮ ಮನಸ್ಸಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಕಾನೂನಿನ ಹೆಚ್ಚಿನ ಒಂದು ಪರಿವೆ ಇಲ್ಲಂಥ ವ್ಯಕ್ತಿಯಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇನ್ನು ಕಾದು ನೋಡೋದು, ಇಲ್ಲಿದ್ರೆ ಮುಂದೆ ಬೀದಿಗಿಳಿದು ನಮ್ಮ ನಿರ್ಣಯವನ್ನು ತಿಳ್ಕೊಬೇಕಾಗ್ತದೆ. ಸರ್, ಈಗ ವರದಿ ಎಲ್ಲವನ್ನು ಗೌಪ್ಯವಾಗಿದೆ. ಸರ್ಕಾರ ಸ್ವೀಕಾರ ಮಾಡಿದೆ ಕಾಂತರಾಜ್ ಆಯೋಗದ ವರದಿನ. ನಾಗಮೋಹನ್ ದಾಸ್ ವರದಿಯ ಮೇಲೆ 15-17% ಮಾಡಿದರು. ಅಂದರೆ ಹೆಚ್ಚಿನ ಒಂದು ಸವಲತ್ತು ಕೊಡಬೇಕು ಅಂತಂದು ಕೊಟ್ಟ ಮೇಲೆ ಹೊಡೆಯೋ ಪ್ರಯತ್ನ ಯಾಕೆ? ತಮಗೆ ಮನವರಿಕೆ ಆಯಿತು, ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂತಹ ಮೀಸಲ ಪ್ರಮಾಣ ಕಡಿಮೆ ಇದೆ ಅಂತಂದು ತಾವು ಒಪ್ಕೊಂಡಿದ್ರಿ, ಹೊಡೆಯೋ ಪ್ರಯತ್ನ ಯಾಕೆ? ಆದಾಗ್ಯೂ ಕೂಡ ಯಾವುದೇ ಒಂದು ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ನಿಮಗೆ ಹೆಚ್ಚಿನ ಸವಲತ್ತು ಸಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದ್ದರೆ, ಆ ಸಮುದಾಯಕ್ಕೆ ಗುರಿಯಾಗಿಸ್ಕೊಂಡು ಯಾವ ರೀತಿ ಈಗ ಬಂಜಾರ ಅಭಿವೃದ್ಧಿ ನಿಗಮ ಇದೆ, ಭೋವಿ ಅಭಿವೃದ್ಧಿ ನಿಗಮ ಇದೆ, ಬಾಬು ಜಗಜೀವನ ಅಭಿವೃದ್ಧಿ ನಿಗಮ ಇದೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, ಈ ನಿಗಮಗಳ ಮುಖೇನ ಆ ಒಂದು ಸಮುದಾಯಕ್ಕೆ ಕೇಂದ್ರೀಕೃತವಾಗಿ ಹೆಚ್ಚಿನ ಅನುದಾನ ಕೊಟ್ಟು, ಹೆಚ್ಚಿನ ಸವಲತ್ತು ಕೊಟ್ಟು ಮುಂದೆ ತರಬಹುದಾಗಿತ್ತಲ್ಲ. ಅದನ್ನು ಬಿಟ್ಟು ಒಳ ಮೀಸಲಾತಿ ಎಂಬ ಈ ಒಂದು ಗುಮ್ಮನ ಬಿಟ್ಟು ಹೊಡೆಯುವಂಥ ಪ್ರಯತ್ನ ಅಲ್ವಾ ಇದು? ಏಕತೆ ಬರುತ್ತಾ ಸಮಾಜದಲ್ಲಿ? ಇದರಿಂದ ಯಾವ ರೀತಿಯಾದ ಸಂದೇಶವನ್ನು ಕೊಡ್ತಾ ಇದ್ರಿ ಅಂತ ನಾನು ಸರ್ಕಾರಗಳಿಗೆ ಕೇಳ್ತಾ ಇದ್ದೇನೆ. ಸರ್, ಈಗ ಅಂಬೇಡ್ಕರ್ ನಿಗಮದಲ್ಲಿ ಕೋಟಿಗಟ್ಟಲೆ ಹಗರಣ ಆಯಿತು, ಆವಾಗ ಯಾರೂ ಬರಲಿಲ್ಲ. ಈಗ ನಿಮ್ಮಲ್ಲಿ ಜಾತಿ ವಿಷಯ ಬಂದಾಗ ಎಲ್ಲರೂ ಹಗರಣ ಬಗ್ಗೆ ಬಂದಿಲ್ಲ ಅಂತ ನಿಮ್ಮ ಪ್ರಶ್ನೆಗೆ ನಾನು ದಯವಿಟ್ಟು ಒಪ್ಕೊಳ್ಳೋದಿಲ್ಲ. ಹಗರಣಗಳನ್ನು ನಮ್ಮಂಥವ್ರು ಯಾರಾದರೂ ಪ್ರಶ್ನೆ ಮಾಡಿದಾಗ ಅಥವಾ ನಿಮಗೆ ಕೊಟ್ಟಾಗ ನಿಮ್ಗೆ ಗೊತ್ತಾಗಿರ್ತದೆ. ಆದರೆ ಪ್ರಶ್ನೆ ಮಾಡಿಲ್ಲ ಅಂತ ಯಾವ ಇದ್ರ ಮೇಲೆ ಮಾತಾಡ್ತಾ ಇದ್ದೀರಾ? ಹಲವಾರು ಸಂದರ್ಭಗಳಲ್ಲಿ ಅಲ್ಲ, ಅದನ್ನ ಸರ್ಕಾರ ಮಾಡತ್ತೆ ಸರ್. ಸರ್ಕಾರ ಈ ಒಂದು ಹಗರಣ ಅಂತ ಯಾರೋ ಗೊತ್ತೈತಂದ್ರೆ ಅದನ್ನ ಮಾಡುವಂಥದ್ದು ಕೆಲಸ ಯಾರು? ಸರ್ಕಾರ ಮಾಡಬೇಕು. ನಾವು ಹೇಳಿಕೆ ಕೊಡದೇ ಇರಲಿ. ಇಲ್ಲಿ ನಮಗಿರುವಂಥದ್ದು ಇಲ್ಲ, ನಾನು ಹೇಳೋದು ಇಲ್ಲಿ ನಮಗೆ ವೇದನೆ ಏನು ಕಂಡೀಷನ್ ಇರ್ತದೆ. ಕಂಡೀಷನ್ ಹೌದು, ಬೇಕು ಅಂತೇಳಿ ಮಾಡಿರ್ತಾರ. ಈಗ ಇಲ್ಲಿ ಇರುವಂಥದ್ದು ನಾವು ಕರ್ತಿರುವಂಥ ಮಾಧ್ಯಮ ಪ್ರತಿನಿಧಿಗೆ ಎದಕ್ಕೆ ಅಲ್ಲಲ್ಲ ಸರಿ. ನಿಮ್ಮ ಪ್ರಶ್ನೆ ಇದೆ ಇಲ್ಲ, ಒನ್ ಮಿನಿಟ್ ಸರ್, ನೀವು ಕೇಳ್ತಾ ಇದೆ ಸರಿ ಇದೆ. ಇಲ್ಲ ಕೇಳಬಾರ್ದಂತ ನೋಡಿ. ಇಲ್ಲ ಸಂಬಂಧ ಇಲ್ಲ ಅಂತ ಯಾವುದೂ ಇಲ್ಲ. ಇಲ್ಲಿ ನಾವು ಮೇನವಾಗಿ ಕೇಳ್ತಾ ಇರುವಂಥದ್ದು ಇವತ್ತೇನು ಒಳ ಮೀಸಲಾತಿ ಅಂತ ನಮ್ದು ಏನು ವಿಷಯ ಇರ್ತದಲ್ಲ, ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಒಂದೇದು ಫಸ್ಟ್ ಪಾಯಿಂಟ್. ಎದಕ್ಕಂತಂದ್ರೆ ನಾವು ಒಳ ಮೀಸಲಾತಿ ಅನ್ನುವಂಥದ್ದನ್ನ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ವಿರೋಧ ಇರ್ತದೆ. ಸಂವಿಧಾನ ಪ್ರಿಯಂಬಲ್ ಏನೇ ಹೇಳುತ್ತೆ?
ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ. ಆದರೆ ಈ 3 ಹಂತದಲ್ಲಿ ನೋಡಿ ಮಾಡಿರಿ ಅಂತ ಹೇಳ್ತಾರೆ. ಅಷ್ಟಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಎಂಪೆರಿಕಲ್ ಡಾಟಾವನ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ. ಎಂಪೆರಿಕಲ್ ಡಾಟಾ ಅಂದ್ರೆ ಏನು, ವಾಸ್ತವ ಸ್ಥಿತಿಗಳು ನೋಡ್ಬೇಕಂದ್ರೆ ಹೇಗೆ, ಇವ್ರು ಏನು ಮಾಡಿದ್ದಾರೆ, ನ್ಯಾಯಾಧೀಶ ನಾಗವನ್ನು ರಚನೆ ಮಾಡಿ 2 ತಿಂಗಳಲ್ಲಿ ವರದಿಯನ್ನು ಕೊಡಕ್ಕೆ ಹೇಗೆ ಸಾಧ್ಯ ಇರ್ತೈತಿ? ವಾಸ್ತವಿಕ ದತ್ತಾಂಶ ಅಲ್ಲಿ ಸಿಗತ್ತಾ? ವಾಸ್ತವಿಕ ದತ್ತಾಂಶ ಬೇಕಂದ್ರೆ ತಾಂಡಗಳೇ ಬರಬೇಕು. ಇವತ್ತು ನಮ್ಮ ತಾಂಡ ಏನಿರ್ತದೆ, ಊರು ಬಿಟ್ಟು ಎಷ್ಟೋ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಕೆಲವೊಂದಿಲ್ಲ, ಅಲ್ಲಿ ಸ್ಮಶಾನ ಭೂಮಿ ಇಲ್ಲ. ಇವತ್ತು ಕೂಡ ತಾಂಡಗಳಿದ್ದೇವಲ್ಲ, ಆ ತಾಂಡಗಳು ನಮ್ಮದಾಗಿ ಇಲ್ಲ, ಅವರು ಬೇರೆದವ್ರು ಯಾರ್ದೋ ಜಾಗದಲ್ಲಿ ನಾವೆಲ್ಲ ವಾಸವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮದೇ ಒಂದು ಹಾಸ್ಪಿಟ್ಲ್ ಇರುವಂಥದ್ದು ತಾಂಡದಲ್ಲಿ ಫೆಸಿಲಿಟಿ ಇರೋಂಗಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಅದಕ್ಕೆ ನಾವೇನು ಹೇಳ್ತೀವತ್ತಂದ್ರೆ, ಜನಸಂಖ್ಯೆಯ ಆಧಾರದ ಮೇಲೆ ನೀವು ಮಾಡಂತ ನೀವು ಹೇಳಿಲ್ಲ, ಆದರೂ ಉದ್ದಟನ ಮಾಡಿ ನೀವು ಮಾಡ್ತಾ ಇದ್ರಲ್ಲ, ಫಸ್ಟ್ ನೀವು ಇದನ್ನು ಅಬ್ಜೆಕ್ಷನ್ ಮಾಡ್ತೀವಿ. ನಾವೇನು ಜನಸಂಖ್ಯೆಯ ಆಧಾರದ ಮೇಲೆ ನೀವು ಒಳ ಮೀಸಲಾತಿ ಮಾಡ್ತಾ ಇರೋದನ್ನು ನೀವು ನಿಲ್ಲಿಸಬೇಕು ಅಂತ ಸರ್ಕಾರಸ್ ಮಾಡ್ತೀವಿ. 2ನೇ ದಿವಸ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರಿಗೆ ಈ ಅಪಾಯಿಂಟ್ಮೆಂಟಿಗೆ ಏನು ಮಾಡಿರಲ್ಲ, ಇವರನ್ನು ತೆಗೆದು ಹಾಕಬೇಕು. 2ನೇ ಪಾಯಿಂಟ್ ತೆಗೆದು ಯಾಕೆ ತೆಗೆದು ಹಾಕಬೇಕಂತಂದರೆ, 2020ರಲ್ಲಿ ಆಲ್ರೆಡಿ ಅವ್ರಿಗೆ ಏನಾಯ್ತಂದ್ರೆ, ಸರ್ಕಾರ ಏನಂತಂದ್ರೆ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಬರುತ್ತದೆ ಅಂತ ಒಂದು ಕೇಳ್ತು ಕ್ವಶನ್. ಅವಾಗ ಅವ್ರೇನು ಮಾಡಿದ್ರು, ಮೀಸಲಾತಿ ಹೆಚ್ಚಳ ಮಾಡೋಕ್ಕೆ ಬರುತ್ತದೆ, ಆದರೆ ಒಳ ಮೀಸಲಾತಿನೂ ಮಾಡುತ್ತದೆ ಅಂತ ಒಂದು ಅದಕ್ಕೆ ಹೇಳಿದೇನೆ ಕೊಡಿದ್ರು. ಅಂದರೆ ನಾವು ನ್ಯಾಯ ಯಾರ ಕಡೆ ಕೇಳಬೇಕು? ಆಲ್ರೆಡಿ ನಿಮಗೂ ಅಪರಾಧಿ ಸ್ಥಾನದಲ್ಲಿ ನಿಂದಿಸ್ಬಿಟ್ಟಿರಿ. ನೀವು ನಮ್ಗೆ ಅಪರಾಧಿ ಸ್ಥಾನದಲ್ಲಿ ನಿಂತ ಮೇಲೆ ಮತ್ತೆ ಒಳ ಮೀಸಲಾತಿ ಮಾಡೋಕ್ಕೆ ನೀವು ಬರಕತ್ತದೆ ಅಂತ ಹೇಳಿ ಇವರನ್ನು ಕೊಟ್ಟರೆ ಅವ್ರೇನಂತ ಉತ್ತರ ಕೊಡ್ತಾರೆ? ಆಲ್ರೆಡಿ ಹೇಳಿದ್ದಾರೆ. ಹೀಗಾಗಿ ನ್ಯಾಯಾಧೀಶ ನಾಗಮೋಹನ್ ದಾಸರನ್ನು ತೆಗೆದು ಬೇರೆದವರನ್ನು ಯಾರೋ ಸ್ವತಂತ್ರ ಇರುವಂಥ ನ್ಯಾಯಮೂರ್ತಿಗಳನ್ನು ನೇಮಿಸಬೇಕು ಒಂದು ಭಾಗ. ನೀವು ಅಕಸ್ಮಾತ್ ನಾವು ಒಳ ಮೀಸಲಾತಿಯನ್ನು ಜನಸಂಖ್ಯೆ ಆಧಾರ ಮೇಲೆ ಇದ್ದರೆ ಇದನ್ನು ವಿರೋಧ ಮಾಡ್ತೀವಿ. ಅಷ್ಟಾಗಿ ನೀವು ಜನಸಂಖ್ಯೆ ಆಧಾರ ಮೇಲೆ ತಗೋಬೇಕು. ಯಾವುದು 2011 ಜನಗಣತಿ ಮಾತ್ರ ತಗೋಬಹುದು. ಅವಾಗಿಂದ ಈಗಿನ ವಾಸ್ತುಸ್ಥಿತಿಗೆ ಏನು ಚೇಂಜ್ ಆಗಿರುತ್ತದಲ್ಲ, ನೀವು ಮಾಡಬೇಕಾಗಿತ್ತಂದರೆ ಸರ್ಕಾರಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ, ಪ್ರತಿ ತಾಂಡಗಳನ್ನು ಭೇಟಿ ಕೊಡಿ. ನೀವೇನು ಹೇಳ್ತಾ ಇದ್ರಲ್ಲ, ಏನು ಬಂಜಾರ ಸಮಾಜದವರು ಬೇರೆ ಬೇರೆದವ್ರು ಮುಂದೆ ಹೋಗಿದಾರೆ, ಡಾಟಾ ತೆಗೀರಿ ಸರ್. 1956 ಏನು ಸ್ವಾತಂತ್ರ್ಯ ಬಂದಿದೆ ಅವತ್ತಿನಿಂದ ಇವತ್ತು ಎಷ್ಟು ಜನ MLA ಇದ್ದಾರೆ, ಇವತ್ತು ಎಷ್ಟು ಜನ MP ದವರು ಇದ್ದಾರೆ ಬಂಜಾರದವರು, ಉಳಿಕಿದವ್ರನ್ನ ತೆಗೀರಿ. ಯಾರಂತ ಮಾಡಿದಾರೆ ಅವ್ರನ್ನ ತೆಗೆದು ಹಾಕ್ರಿ. 2ನೇ ಪಾಯಿಂಟ್ ಏನಂತಂದರೆ, ಬೇರೆ ರಾಜ್ಯದಲ್ಲಿ ಏನಾಗಿದೆ, ಬೇರೆ ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಉದಾಹರಣೆ 15% ನಮ್ಮ ಮೀಸಲಾತಿ ಇರ್ತಂದರೆ ಅದರಲ್ಲಿ 10% ಅಂದರೆ 101 ಜಾತಿಗಳ ಪೈಕಿ ಅತಿ ಹಿಂದುಳಿದ ಉಳಿದಿರುವಂಥವ್ರು ಆ 10% ಅವ್ರ ಉಪಯೋಗ ಮಾಡಬೇಕು. ಅದರಲ್ಲಿ ಮುಂದೆ ಬಂದಿರುವಂಥದ್ದನ್ನು ಈ ರೀತಿ ಮಾಡಿರಲ್ಲ ನೀವು ಇವತ್ತೇನು ಮಾಡ್ತಾ ಇದ್ದೀರೋ, ಈ ಜಾತಿಗಳನ್ನು ಎಷ್ಟು ಪರ್ಸೆಂಟೇಜ್ ಮಾಡಿಬಿಡ್ರಿ. ಈ ರೀತಿ ಮಾಡಿದರೆ ಏನಾಗುತ್ತೆ, ಒಂದು ಸಿಸ್ಟಮ್ ಇರುತ್ತೆ. ಈಗ ಯಾರು 101 ಜಾತ್ರೆಯಲ್ಲಿಯೂ ಹಿಂದುಳಿದವರು ಇದ್ದಾರೆ. ಇವತ್ತು ಕೂಡ ಕೆಲವೊಂದು ಹಳ್ಳಿದೊಳಗೆ ತಾಂಡದೊಳಗೆ ಹೋದಾಗತ್ತಂದ್ರೆ ಕುಗ್ಗಾಟದೊಳಗೆ ಇವತ್ತು ಜನಸಂಖ್ಯೆನೇ ಆಗಿರಂಗಿಲ್ಲ. ಮತ್ತು 2ನೇದು ಅವ್ರದ್ದೊಂದು ಇದು ಅಂದರೆ AK ಮತ್ತು AD ಅನ್ನುವಂಥದ್ದು ಆ ಕಡೆ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಅಂತ ಏನಿದೆ, ಅಲ್ಲಿ ನಾವು ವಾಸ್ತವಿಕ ದತ್ತಾಂಶ ಸರಿಯಾಗಿ ಸಂಗ್ರಹ ಮಾಡಿಲ್ಲ. ಹೀಗಾಗಿ ನಾವು ಅಲ್ಲಿ ಸಂಗ್ರಹ ಮಾಡ್ತೀವಿ ಇದೆ ಅಂತ ಹೇಳಿದ್ರೆ, ನಮ್ಮ ಸಮಾಜನೂ ಏನಿದೆ ಇವತ್ತು ಊರು ಸಿಟಿದಲ್ಲೇ ಇದ್ದಾರೆ, ಎಷ್ಟೋ ಜನ ಸಿಟಿದೊಳಗಿದೆ, ಅವ್ರದನ್ನು ಸರ್ವೆ ಮಾಡಿರಂಗಿಲ್ಲ. ಇನ್ನು ತಾಂಡ ಬಿಟ್ಟು ಕೆಲವೊಂದು ತಾಂಡಕ್ಕೆ ಹೋಗುವಂಥ ಬಸ್ ಸೌಕರ್ಯ ಇಲ್ಲ. ಇವತ್ತು ಅಲ್ಲಿ ಹೋಗಿ ಅವ್ರು ಸರ್ವೆ ಆಗಿರಂಗಿಲ್ಲ. ನೀವು ಅಲ್ಲೇ ಕೂತ್ಕೊಂಡು ಯಾರೋ ಹೇಳಿರ್ತಾರೆ ಅಂತೇಳಿ ನೀವು ಅಲ್ಲಿರುವಂಥ ವಾಸ್ತವ ಇರ್ತೈತಿ. ಇದನ್ನು ಮಾಡಿರುವಂಥದ್ದು ಏನಪ್ಪ ಅಂತಂದರೆ, ದೀಪಾವಳಿಯ ನಂತರದ ಅಲ್ಲಿ ಜನಗಣತಿ ಆಗಿದ್ದು. ದೀಪಾವಳಿಯ ನಂತರದಲ್ಲಿ ಬಂಜಾರ ಸಮಾಜ ಅಂತ ವಲಸೆ ಹೋಗಿರುತ್ತೆ. ವಲಸೆ ಹೋದಾಗ ಇಲ್ಲಿ ಉಳಿದಿರುತ್ತವ್ರು ಯಾರು, ಅಜ್ಜಿಯೋ ಮೊಮ್ಮಕ್ಕಳು ಇರ್ತಾರೆ. ಆ ಸಮಯದಲ್ಲಿ ಬೀಗ ಲಾಕ್ ಮಾಡಿದವರನ್ನ ಮಾತ್ರ ನೀವು ಇಷ್ಟೇ ಜನಗಣತಿ ಅಂತ ಹೇಳಿದ್ರೆ ಹೆಂಗೆ ಇರ್ತೈತಿ? ಅದಕ್ಕೆ ನಾವು ಹೇಳ್ತಾ ಇರೋದು, ನೀವು ವಾಸ್ತವಿಕ ಎಂಪೆರಿಕಲ್ ಡಾಟಾ ಸುಪ್ರೀಂ ಕೋರ್ಟ್ ಹೇಳಿರುವಂಥ ವಾಸ್ತವಿಕ ದತ್ತಾಂಶವನ್ನು ಪರಿಗಣಿಸ್ರಿ. ನೀವೇ ಅಂತೇಳಿ ಅಲ್ಲೇ ಕೂತಲ್ಲಿ ವಾಸ್ತವಿಕ ದತ್ತಾಂಶ ಇಲ್ಲಾರ್ದೆ 2 ತಿಂಗಳಲ್ಲಿ ಮಾಡಲಿ ಒಂದು FIR ಕೇಸ್ ಮಾಡಿದ್ದೇವೆ ಅಂತಂದ್ರೆ ನಾವು ಚಾರ್ಜ್ ಶೀಟ್ ಮಾಡೋಕೆ ಎಷ್ಟು ತಿಂಗಳು ಹೋಗುತ್ತೆ ಹೇಳಿ? ನೀವು ಆಗತ್ತೇನಾ? 101 ಜನಸಂಖ್ಯೆ ಎಲ್ಲ ಡಾಟಾಗಳನ್ನು ಮಾಡಲಿಕ್ಕೆ ಆಗತ್ತಾ? 2 ತಿಂಗಳಲ್ಲಿ ಯಾವ ರೀತಿ ಮಾಡ್ತಾ ಇರ್ತೀನಿ? ಅದಕ್ಕೆ ಸರ್ಕಾರಕ್ಕೆ ಹೇಳ್ತೀವಿ, ನಾವು CMಗೂ ನಾವು ನೇರವಾಗಿ ಹೇಳ್ತೀವಿ, ನಾವು ಸುಮ್ಮನೆ ಇವತ್ತಂದ್ರೆ ಅದರ ಅರ್ಥ ನಮ್ಮನ್ನು ನೀವು ಪರಿಶೀಲನೆ ಮತ್ತೊಂದಿಷ್ಟು ನಮ್ಮ ತಾಳ್ಮೆಯನ್ನು ಸಹನೆ ಮಾಡಬೇಡ್ರಿ. ನ್ಯಾಯಬದ್ಧವಾಗಿ ಇವತ್ತು ಸಂವಿಧಾನದ ಆಧಾರದ ಮೇಲೆ ಏನು ನ್ಯಾಯ ಕೊಡಬೇಕು ಅದರ ಮುಖಾಂತರ ನಾವು ಹೋರಾಟವನ್ನು ಮಾಡಬೇಕು ಅನ್ನೋಂಥದ್ದು ಒಂದೇ ಭಾವನೆ ಇದೆ. ಅದನ್ನು ಬಿಟ್ಟು ನೀವು ಮತ್ತೆ ನಿಮ್ಮ ಉದ್ದಟನವನ್ನು ತೋರಿಸ್ಕೊಟ್ರೆ ಮತ್ತೆ ಏನು ಮಾಡಿದರೆ ಅಂದರೆ, ನಾವು ಮುಂದಿನದರಲ್ಲಿ ನಮ್ಮ ಡಾಕ್ಟರ್ ಸರ್ ಹೇಳಿರುವಂಥ ಡಾಕ್ಟರ್ ಬಾಬುರಾಜ ನಾಯ್ಕ ಅವರು ಹೇಳಿದಂಗೆ ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲ ಸಮಾಜವನ್ನು ಕೂಡಿಸ್ಕೊಂಡು ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಹೇಳ್ತಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಬೆಂಗಳೂರಿನಲ್ಲಿ ಒಬ್ಬರು ವಕೀಲರನ್ನು ಕೂಡ ನೇಮಕ ಮಾಡುವಂಥದ್ದು ಎಲ್ಲರದ್ದು ಒಂದು ಯೋಜನೆಯನ್ನು ಮಾಡ್ಕೊಂಡಿವಿ. ಇನ್ನು 2 ದಿವಸದಲ್ಲಿ ಅದನ್ನು ಕೆವಿಟ್ ಹಾಕುವಂಥ ಕೆಲಸವನ್ನು ಅದನ್ನು ಕೂಡ ನಾವು ಏನು ಮಾಡಬೇಕಾಗಿದೆ ಅದನ್ನು ಕೂಡ ಮಾಡ್ತೀವಿ ನಾವು. ಇದು ವಾಸ್ತವಿಕ. ಇನ್ನು ಸಾಹೇಬ್ರು ಹೇಳಿದಂಗೆ ಅಂಬೇಡ್ಕರ್ ಹಗರಣ ಆಗಿದೆಯೋ ಅದಕ್ಕೇನು ವಾದ ಇಲ್ಲ, ಮಾಡಿರ್ತಾರೆ. ಯಾರೋ ಒಬ್ಬರು ಮಾಡಿಲ್ಲ ಅಂತಾರಂಗಿಲ್ಲ. ಈಗ ಇದರಲ್ಲಿ ನೀವು
ಎಷ್ಟೋ ಸಮಾಜದೊಳಗಿರುವಂಥ 101 ಜಾತಿಗಳು ಇರುವಂಥ ಸಮಾಜದಲ್ಲಿ ಯಾರೋ ನೀವು ಮಾಡಿರಿ ಏನಂತಲ್ಲ, ಯಾರೋ ಒಬ್ಬರು ಮಾಡಿದ್ರು ಕೂಡ ನಮ್ಮದು ಎಲ್ಲರದು ಬಂತು. ಇವ್ರು ಮಾಡ್ಲಿಕ್ಕಿಲ್ಲ ಅಂತ ನಾವು ಮಾಡಿರ್ತೀವಿ. ಯಾಕಂದ್ರೆ ನೀವು ಅವ್ರ ಪರಿಚಯ ಇರೋದ್ರಿಂದ ಅವ್ರ ಪೋಸ್ಟ್ಗಳನ್ನ ಮಾತ್ರ ನೋಡ್ತಿರ್ತೀವಿ, ನಮ್ಮದು ನೋಡಿರಂಗಿಲ್ಲ. ಹೀಗಾಗಿ ಸಮಾಜ ಒಂದಲ್ಲ ಇಲ್ಲ ಸರಿ ಇದೆ, ಒಂದಿಲ್ಲ ಒಂದು ಭಾಗದಲ್ಲಿ ಮಾಡಿರ್ತಾರೆ. ಅವಾಗ ನಿಮಗೆ ಯಾವುದು ಈಗ ಏನಂತಾರಲ್ಲ, ಇದ್ದಿದ್ರಲ್ಲಿ ಯಾವ್ದು ಒಳ್ಳೇದನ್ನ ಆರಿಸ್ಕೊಳ್ಳುವಂಥದ್ದು ಇರ್ತೈತಿ, ಅದನ್ನು ಮಾಡುವಂಥ ಕೆಲಸ ಇದೆ. ಅದಕ್ಕೆ ಆಗ್ರಹ ಎರಡೇ, ನ್ಯಾಯಾಧೀಶ ನಾಗಮೋಹನ್ ದಾಸರನ್ನ ನೇಮಕ ಏನು ಮಾಡಿರೋ ಅದನ್ನು ತೆಗೆದು ಹಾಕಿ ಬೇರೆದವರನ್ನು ನೇಮಕ ಮಾಡಬೇಕು. ಜನಸಂಖ್ಯೆ ಆಧಾರದ ಮೇಲೆ ನೀವೇನು ಮೀಸಲಾತಿ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಮ್ಮದು ವಿರೋಧವಿದೆ. ಅಕಸ್ಮಾತ್ ನೀವು ಸುಪ್ರೀಂ ಕೋರ್ಟ್ ಏನು ಹೇಳಿದ ವಾಸ್ತವ ದತ್ತಾಂಶವನ್ನು ನೀವು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ತಾಂಡಗಳನ್ನು ಭೇಟಿ ಕೊಡಿ, ನಮ್ಮವರು ಎಷ್ಟು ಜನಸಂಖ್ಯೆಯಿಂದ ಮುಂದೆ ಬಂದಿದ್ದಾರೆ ಅಂತ ಹೇಳಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಎಲ್ಲ ಮಾಡಿದ ನಂತರ ನೀವು ಮಾಡಿರಿ, ನಮಗೇನು ಅಬ್ಜೆಕ್ಷನ್ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ಹೋಗಿ ವಾಸ್ತವ ನೋಡಬೇಕು. ಅಲ್ಲೇ ಕೂತಲ್ಲೇ 2 ತಿಂಗಳು ಮಾಡ್ರಿ, ಯಾರೋ ಹೇಳಿದ್ರು MD ಕೇಳಿ ಮಾಡಿದ್ರೆ ಇವ್ರ ಜನಸಂಖ್ಯೆ ಅಷ್ಟಿದೆ ಅನ್ನೋದನ್ನು ಭಾವನೆ ತೆಗಿಬೇಕು ಅನ್ನೋದು ಇದು ನಮ್ದು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.